ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡಬಲ್ ಟಿಕ್ ಬಗ್ಗೆ ಹೇಳಿದೆ. ಪ್ರೆಗ್ನೆನ್ಸಿ ಯಾವ ತರ ನೀವು ಮನೆಯಲ್ಲಿ ಚೆಕ್ ಮಾಡ್ಕೋಬಹುದು, ಕನ್ಫರ್ಮ್ ಮಾಡ್ಕೋಬಹುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದೆ. ಡಬಲ್ ಟಿಕ್ ಬರಲಿ, ಡಬಲ್ ಲೈನ್ ಬರಲಿ, ಲೈಟ್ ಲೈನ್ ಬರಲಿ, ಏನೇ ಆದ್ರೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಪ್ರೆಗ್ನೆನ್ಸಿ ನಿಮಗೆ ಕರೆಕ್ಟಾಗಿ ನಿಂತಿದೆಯೋ ಇಲ್ಲೋ, ಪ್ರೆಗ್ನೆನ್ಸಿ ಇದಿರೋ ಇಲ್ಲೋ ಅಂತ ಒಂದು ಕನ್ಫರ್ಮ್ ಮಾಡ್ಕೋಬೇಕು 100%. ಅದು ಯಾವ ತರಪ್ಪ ಅಂತಂದ್ರೆ, UPT ಮಾಡಿರ್ತೀರಾ, ನೀವು ತಗೊಂಬಂದು ನಮಗೆ ಕಿಟ್ ತೋರಿಸ್ತೀರಾ, ಸ್ಟಿಕ್ ಇಡ್ತೀವಿ, LMP ಯಾವ ತರ ನಿಮ್ದು ಸೈಕಲ್ಸ್ ಇದೆ, ರೆಗ್ಯುಲರ್ ಇದೆಯಾ ಇರ್ರೆಗ್ಯುಲರ್ ಇದೆಯೋ, ಸೊ ಆ ಸೈಕಲ್ಸ್ ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ನಿಮ್ದು ಅಂದಾಜು ಇಷ್ಟು ವಾರಗಳು ಆಗಿರ್ಬೋದು ಅಂತ ನಾವು ಲೆಕ್ಕ ಹಾಕ್ತಿವಿ. ಸೊ ಆ ವಾರದ ಪ್ರಕಾರ ನಾವೇನ್ ಮಾಡ್ಬೋದು, ಅವಾಗ ಸ್ಕ್ಯಾನ್ ಮಾಡ್ಬೋದಾ ಬೇಡ ಅಂತ ಹೇಳ್ತೀವಿ. ಸ್ಕ್ಯಾನಿಂಗ್ ಅಲ್ಲಿ ನಾವು ಒಂದು ಮೊದಲನೇ 3 ತಿಂಗಳಲ್ಲಿ ಸ್ಕ್ಯಾನ್ಸ್ ಮಾಡಿಸೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಅದು ಗರ್ಭದಲ್ಲೇ ನಿಂತಿದೆಯಾ ಅಂತ ಒಂದು ವಿಚಾರನ ನಮಗೆ 100% ಖಾತ್ರಿ ಆಗ್ಬೇಕು. ಕೆಲವೊಂದ್ಸಲ ಪ್ರೆಗ್ನೆನ್ಸಿ ಗರ್ಭದಲ್ಲೇ ಇಲ್ಲಂದ್ರೆ ಗರ್ಭದಿಂದ ಹೊರಗಡೆ ನಿಂತಿರುತ್ತೆ. ಏನಪ್ಪಾ ಅಂತಂದ್ರೆ ಆ ಕಡೆ ಈ ಕಡೆ ಟ್ಯೂಬ್ಸ್ ಇರ್ತವೆ, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ. ಅದರಲ್ಲಿ ನಿಂತಾಗ ನಾವು ಅದನ್ನ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ನಾವು ಲೇಟ್ ಆಗಿ ಡಯಾಗ್ನೋಸಿಸ್ ಮಾಡ್ದ ಅಂತಂದ್ರೆ ಎಮರ್ಜೆನ್ಸಿ ಸಿಚುಯೇಷನ್. ಅದು ಆ ಟ್ಯೂಬ್ ವೆರಿ ಥಿನ್ ಇರುತ್ತೆ. ಆ ಟ್ಯೂಬ್ ಪ್ರೆಗ್ನೆನ್ಸಿನ ಮ್ಯಾಕ್ಸ್ ಟು ಮ್ಯಾಕ್ಸ್ 8 ವೀಕ್ಸ್ 2 ತಿಂಗಳ ತನಕ ಅದನ್ನ ಇಟ್ಕೊಳ್ಬಹುದು ಅಂತ ಒಂದು ಶಕ್ತಿ ಇರುತ್ತೆ. 2 ತಿಂಗಳು ಆದ್ಮೇಲೆ ಏನಾಗುತ್ತೆ, ಅದು ಒಡೆದೋಗುತ್ತೆ, ರಪ್ಚರ್ ಆಗುತ್ತೆ. ರಪ್ಚರ್ ಆದಾಗ ಏನಾಗುತ್ತೆ, ರಕ್ತಸ್ರಾವ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಪೆರಿಟೋನಿಯಂ ಅಲ್ಲಿ ಅಬ್ಡಾಮಿನಲ್ ಇಂಟ್ರಾ ಅಬ್ಡಾಮಿನಲ್ ಬ್ಲೀಡಿಂಗ್ ಆಗುತ್ತೆ. ಸೊ ಬ್ಲೀಡಿಂಗ್ ಆದಾಗ ಬ್ಲೀಡಿಂಗ್ ಆಗಿ ಡೌನ್ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಅರೈಸ್ ಆಗ್ತವೆ. ಸೊ ನೆಕ್ಸ್ಟ್ ಸ್ಕ್ಯಾನ್ ಮಾಡಿದ ಮೇಲೆ ಏನ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ.